ಒಬ್ಬ ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಳ್ಳಿಲಿ ಹೆಣ್ಣುಮಕ್ಕಳು ದಾರಿ ತಪ್ಪೋದು ಅಂದ್ರೆ ಅರ್ಥ ಗೊತ್ತಿದ್ದು ಮಾತಾಡಿದ್ರ ಗೊತ್ತಿಲ್ಲದೆ ಮಾತಾಡಿದ್ರ ಏನಾಗಿದೆ ನಿಮ್ಮ ನಾಲ್ಗೆಗೆ? ಕರ್ನಾಟಕದ ಜನತೆಗೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನ ನೋಡ್ತಾನೆ ಇದ್ದೀವಿ. ದಾರಿ ತಪ್ಪಿರೋದು ನೀವ ನಾವ ಹೇಳಿ? ಬಡವರ ಪಕ್ಷ, ರೈತರ ಪಕ್ಷ ಅಂತಾರೆ, ಅದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ. ಅಲ್ಲಿಯ ಬಿಸಿಲು, ಅಲ್ಲಿಯ ಮಳೆಗೆ ನೂರಾರು ಜನ ಸತ್ತವರಿಗೆ, ನೊಂದವರಿಗೆ ಆಸರಿಯಾಗಿಲ್ಲ ಆ ಮಹಾಪ್ರಭುಗಳು. ಅವ್ರ ಜೊತೆ ನೀವು ಇವತ್ತು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ, ಒಂದು ದೇಶ, ಒಂದು ಪಕ್ಷ, ಅವ್ರಿಗೆ ಎರಡು ನಾಲ್ಗೆ. ಈ ದಾರಿ ತಪ್ಪದ ಮಗನಿಗೂ ಎರಡು ನಾಲ್ಗೆ ಅಲ್ವೇನ್ರಿ? ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕಾಕರಿಸಿ ಉಗಿದ್ರಿ. ಆ ಮಹಾಪ್ರಭುನು ಬಂದು ತಂದೆ, ಮಗ, ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು, ಅವರು ಕಾಕರಿಸಿ ಉಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದ ನೆಕ್ಕೊಂಡು ಕೂತಿದ್ದೀರಲ್ಲ, ನಾಚಿಕೆ ಮಾನ ಮರ್ಯಾದಿಲ್ಲ. ಉಗಿಸ್ಕೊಂಡವನಿಗೆ ನಾಚಿಕೆ ಅಲ್ಲ, ಉಗಿದವನಿಗೆ ನಾಚಿಕೆ ಅಲ್ಲ. ನೋಡೋರು ನಮಗಿದೆಯಪ್ಪ ನಾಚಿಕೆ ಮಾನ ಮರ್ಯಾದೆ. ಇಂಥವ್ರಿಗೆ ಹೇಗೆ ದೇಶ ಕೊಡಕ್ಕಾಗತ್ತೆ ಅಲ್ರಿ? ಒಂದು ರಾಜ್ಯಕ್ಕೆ ಪ್ರತಿನಿಧಿಗಳು ಹೆಂಗಿರ್ಬೇಕು? ನಾವೊಂದು 27 ಜನ ಪ್ರತಿನಿಧಿಗಳನ್ನ ಇಲ್ಲಿಂದ ಕಳಿಸಿದ್ವಿ ಈ ಮಹಾಪ್ರಭುವಿನ ಆಸ್ಥಾನಕ್ಕೆ. ಮಹಾಪ್ರಭುವಿಗೆ ಪ್ರತಿನಿಧಿಗಳು ಬೇಡ, ಅವನ ಆಸ್ಥಾನಕ್ಕೆ ವಿದೂಷಕರುಗಳು. 27 ಜನ ವಿದೂಷಕರು. ಈ ಸಲ ಎಷ್ಟು ಜನ ವಿದೂಷಕರನ್ನು ಕಳಿಸ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬೇಕು ಅಲ್ವೇ? ಬರ ಪರಿಹಾರ ಮೊನ್ನೆ ನೋಡಿ ಎಂಥ ದೊಡ್ಡ ಮಹಾಪ್ರಭುಗಳ ಕೇಸು ಸುಳ್ಳು ಮೊನ್ನೆ ಬರೀತಿದ್ರು ಅಲ್ಲ. ಕರ್ನಾಟಕಕ್ಕೆ ಬರಹ ಪರಿಹಾರ ಬೇಕು ಅಂತ ಸೆಪ್ಟೆಂಬರ್ನಲ್ಲೇ ಮೀಟಿಂಗ್ ಮಾಡಿ ನವೆಂಬರ್ ಡಿಸೆಂಬರ್ಗೆ ಈ ಮಹಾಪ್ರಭುಗಳಿಗೂ ಮತ್ತು ಆ ಚಾಣಕ್ಯರಿಗೆ ಶಾಲು ಎಲ್ಲ ಕೊಟ್ಟು ನಮಗೆ ಬೇಕಾದ ಹಣ ನಮಗೆ ಬರಬೇಕು ಅಂತಂದ್ರೆ ಮಾರ್ಚ್ ತನಕ ಕೊಡದೆ ಹೋದರೆ ಭಾರತದ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋ ಪರಿಸ್ಥಿತಿ ಬಂದಿದೆ. ನಾಚಿಕೆ ಯಾರಿಗಾಗಬೇಕು? ದಾರಿ ತಪ್ಪಿಸ್ತಿರೋರು ಯಾರು? ಅಲ್ಲಿ ಕೂಡ ಮಹಾಪ್ರಭುವಿನ ವಕೀಲರು ಬಂದುಬಿಟ್ಟು ಎಲೆಕ್ಷನ್ ಟೈಮ್ನಲ್ಲಿ ಕೇಂದ್ರ ಸರ್ಕಾರದ ಹತ್ರ ಬರದೆ ಕೋರ್ಟ್ಗೆ ಬಂದಿದ್ದಾರೆ, ಇದರ ಬಗ್ಗೆ ನೀವು ನೋಟಿಸ್ ಕಳಿಸ್ಬೇಡಿ ಅಂತಾರಂತೆ. ಈ ಬರ ಪರಿಹಾರ ಬಂದರೆ ಇವತ್ತಿನ ನಮ್ಮ ಬಡವರಿಗೆ, ನಮ್ಮ ರೈತರಿಗೆ ಒಂದಷ್ಟು ₹1,000 ದುಡ್ಡಾದರೂ ಸಿಗ್ತಿತ್ತಲ್ವಾ? ಈ ಥರದ ಒಬ್ಬ ಮಹಾಪ್ರಭುವನ್ನ ಅಪ್ಕೊಳ್ತಾ ಮಂಡ್ಯವನ್ನ ಮಾರಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ.